ನಮಸ್ಕಾರ ಸ್ನೇಹಿತರೆ, ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾದ ಲಡ್ಡು ಚಿಗಲಿ ಉಂಡೆ ಅಥವಾ ಇದಕ್ಕೆ ಕರಿ ಎಳ್ಳು ಉಂಡೆ ಅಂತ ಕೂಡ ಕರೀತಾರೆ. ಉತ್ತರ ಕರ್ನಾಟಕ ಕಡೆ ಇದು ಒಂದು ಫೇಮಸ್ ಉಂಡೆ. ಹೆಲ್ತಿಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಸೊ ಹಾಗಾಗಿ ಈ ಉಂಡೆನ ಮಾಡ್ತಾರೆ. ಹಾಗೆ ದೇವರ ನೈವೇದ್ಯಕ್ಕೆ ಅಂದರೆ ನಾಗಪ್ಪನ ಹಾಲು ಎರೆಯೋದಕ್ಕೋಸ್ಕರ ಕೂಡ ಈ ಒಂದು ಚಿಗಲಿ ಉಂಡೆನ ಕಂಪಲ್ಸರಿ ಮಾಡ್ತಾರೆ. ಹಾಗಿದ್ರೆ ಬನ್ನಿ, ತಡ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನಿಮಗೆ ಎಂಡಿಂಗ್ ತನಕ ನೋಡ್ಕೊಳ್ಳಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಬೌಲ್ ಆಗುವಷ್ಟು ನಾನಿಲ್ಲಿ ಕರಿ ಎಳ್ಳು ಉಂಡೆನ ತೊಗೊಂಡಿದ್ದೀನಿ. ಸೊ ಕರಿ ಎಳ್ಳನ್ನು ತೊಗೊಂಡಿದ್ದೀನಿ ಉಂಡೆ ಮಾಡೋದಕ್ಕೋಸ್ಕರ. ಕರಿ ಎಳ್ಳು ಏನಿದೆ ನೋಡಿ, ಚಟ್ಪಟ್ ಅನ್ನಬೇಕು. ಸೊ ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಇದು ಕಲರ್ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದರ ವಾಸನೆಯಿಂದನೇ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಇದು ಕರೆಕ್ಟಾಗಿ ಹುರಿದಿದೆಯೋ ಇಲ್ಲೋ ಅಂಥೇಳಿ. ಹಾಗೆ ಗ್ಯಾಸ್ ಮೇಲೆ ನೀವು ಇದನ್ನು ಇಟ್ಟಾಗ ಚಟ್ಪಟ್ ಅಂತ ಸೌಂಡ್ ಬರುತ್ತೆ. ಸೊ ಚಟ್ಪಟ್ ಅಂತ ಸೌಂಡ್ ಬರ್ತಾ ಇದೆ ಅಂದರೆ ಹುರಿದಿದೆ ಅಂತ ಅರ್ಥ. ಈಗ ಹುರಿಯೋ ಟೈಮ್ನಲ್ಲಿ ನೋಡಿ ಕಲರ್ ಚೇಂಜ್ ಆಗಬೇಕು. ಹಾಗೆ ಸ್ವಲ್ಪ ನಿಮಗೆ ಸ್ಮೆಲ್ ಬಂದಿದೆ ಅಂತ ಗೊತ್ತಾದ ತಕ್ಷಣ 1 ಸ್ಪೂನ್ ಆಗೋಷ್ಟು ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪ ಏನಿದೆ ನೋಡಿ ಕಂಪ್ಲೀಟಾಗಿ ಎಲ್ಲ ಕಡೆ ಫಿಲ್ ಆಗಬೇಕು. ಸೊ ಅಲ್ಲಿವರೆಗೂ ನೀವು ಆರಾಮ್ಸೆ ಇದನ್ನು ಕೈ ಆಡಿಸ್ತಾನೆ ಇರಿ. ಹೊತ್ತಬಾರ್ದು, ಸುಡಬಾರ್ದು. ಹಾಗೆ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನೀವು ಹುರ್ಕೋಬೇಕಾಗತ್ತೆ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, 1 ಬೌಲಿಗೆ ಅರ್ಧ ಬೌಲ್ ಆಗುವಷ್ಟು ನಾನು ಇಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಕರಿ ಎಳ್ಳೇನಿದೆ ನೋಡಿ, ಕರಿ ಎಳ್ಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಕಂಪ್ಲೀಟಾಗಿ ಕರಿ ಎಳ್ಳನ್ನು ಹಾಕ್ಕೊಂಡು ಅದನ್ನು ಒಂದು ಸತಿ ರೌಂಡ್ ಮಾಡ್ಕೋಬೇಕಾಗತ್ತೆ. ಮಿಕ್ಸಿ ಜಾರಿಗೆ ತಿರ್ಸ್ಕೋಬೇಕಾಗತ್ತೆ. ಈ ಕರಿ ಎಳ್ಳನ್ನು ನೀವು ಬೆಲ್ಲ ಪಾಕ ಆಗಿ ಆದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾನಿಲ್ಲಿ ತುಂಬ ಪಾಕ ಇಲ್ಲದೆ ತುಂಬ ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. 1 ಬೌಲಿಗೆ ಅರ್ಧ ಬೌಲ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡು ಒಂದು ಸತಿ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದುಬಿಡಿ, ಸಾಕು. ಜಾಸ್ತಿ ಏನು ಬೇಡ. ಈಗ ಅಂಟಂಟು ಬಂದುಬಿಡುತ್ತೆ. ಒಂದು ರೌಂಡ್ ಹಾಕ್ಕೊಂಡ್ರೆ ಸಾಕು. ಬಿಸಿ ಇದ್ದಾಗೆ ಇದನ್ನು ಕಟ್ಕೋಬೇಕು. ಈಗ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಅದೇ ಬೌಲಿಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಈಗ ಹಾಕಿದ ತಕ್ಷಣ 1-2 ನಿಮಿಷಗಳ ಕಾಲ ಬಿಸಿ ಇರುವಂಥ ಫ್ಲೇಮ್ನಲ್ಲಿ ಜಸ್ಟ್ ಮತ್ತೆ ಫ್ಲೇಮ್ನ ಸಣ್ಣದಾಗಿಟ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. 1-2 ನಿಮಿಷ ಆದರೆ ಸಾಕಾಗುತ್ತೆ. ಈಗ ನೋಡಿ ಬಿಸಿಯಾಗಿದೆ. ಬೆಚ್ಚಗಾದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಈ ರೀತಿ ಕಲರ್ ಚೇಂಜ್ ಆದ ತಕ್ಷಣ ಸ್ವಲ್ಪ ತುಪ್ಪನ ಕೈಗೆ ಹಚ್ಕೊಂಡ್ಬಿಟ್ಟು ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಸಿಯಾಗಿ ಆಗುತ್ತೆ ಸ್ನೇಹಿತರೆ. ಪಾಕ ಬೇಕನ್ನೋ ಹಾಗಿಲ್ಲ, ಏನೂ ಇಲ್ಲ. ಜಸ್ಟ್ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದುಬಿಟ್ರೆ ಸಾಕಾಗುತ್ತೆ. ಸ್ವಲ್ಪ ಬೆಚ್ಚಗಿರಬೇಕು, ಇಲ್ಲ ಅಂತಂದರೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ. ಬಿಸಿ ಇದ್ದಾಗನೇ ಉಂಡೆ ಕಟ್ಟೋಕ್ಕಾಗೋದು. ಸೊ ಹಾಗಾಗಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಶೈನಿಂಗ್ ಆಗ್ತಾಯಿದೆ. ನಿಮಗೇನಾದರೂ ಸ್ವಲ್ಪ ಉಂಡೆ ಬರ್ತಾ ಇಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಉಂಡೆನ ಕಟ್ಕೊತ ಬನ್ನಿ. ಜಾಸ್ತಿ ಕ್ವಾಂಟಿಟಿದಲ್ಲಿದ್ದಾಗ ಏನಾಗುತ್ತೆ, ಜಲ್ದಿ ಆರೋಗುತ್ತೆ. ಸೊ ಹಾಗಾಗಿ ಉಂಡೆನ ಕಟ್ಟಬೇಕಾದ್ರೆ ಇದ್ರ ಮೇಲ್ಗಡೆ ಯಾವಾಗಲೂ ಒಂದು ಬಾಣಲಿ ಮೇಲ್ಗಡೆ ಏನಿದೆ ಲಿಡ್ನ ಕ್ಲೋಸ್ ಮಾಡಿಟ್ಕೊಳ್ಳಿ. ಸೊ ಈಸಿಯಾಗಿ ಆಗುತ್ತೆ, ಹಾಗೆ ಬೆಚ್ಚಗಿರುತ್ತೆ. ನೋಡಿ ಇವಾಗ ಸ್ಟಾರ್ಟ್ ಆಗಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಈ ಒಂದು ಕರಿ ಎಳ್ಳು ಉಂಡೆ ನಮ್ಮ ಆರೋಗ್ಯ ಕೂಡ ಅಷ್ಟೇ ಒಳ್ಳೆಯದು, ನಮ್ಮ ಹೆಲ್ತಿ ಕೂಡ ಒಳ್ಳೆಯದು. ಹಾಗೆ ಬರ್ತಾ ಇವಾಗ ತಂಪು ಸೀಸನ್. ಸೊ ಹಾಗಾಗಿ ಈ ಚಿಗಲಿ ಉಂಡೆನ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ಕೋಬೇಕು. ಹೆಲ್ತಿಗೆ ಒಳ್ಳೆಯದಾಗಿರುತ್ತೆ. ಹಾಗೆ ಹೇರ್ ಗ್ರೋತಿಗೆ ಕೂಡ ಹೆಲ್ಪ್ ಆಗುತ್ತೆ. ನಾಗಪ್ಪನ ಪೂಜೆಗೆ ನೀವು ಕೂಡ ಈ ನೈವೇದ್ಯವನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.